ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನನ್ನ ಮಿನಿ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ ನೇಮ್ ಶ್ರುತಿ ಲಾಗ್ಸ್ ಕನ್ನಡ ಅಂತ ಏನಿತ್ತು ಅದನ್ನು ನಾನು ಶ್ರುತಿ ಲಾಗ್ಸ್ ಕನ್ನಡ ಅಂತ ಹೇಳಿ ಒಂದು ಚಾನಲ್ ನೇಮ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಪ್ಲೀಸ್ ಯಾರೆಲ್ಲ ನಮ್ಮನ್ನ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅವರು ಕನ್ಫ್ಯೂಸ್ ಮಾಡ್ಕೊಳ್ದೆ ವಿಡಿಯೋಗಳನ್ನ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ನಾನಿವತ್ತು ಇದ್ದೀನಿ ಬೆಂಗಳೂರಿನಲ್ಲಿ ರಾಜಾಜಿನಗರದಲ್ಲಿ ಇರುವಂಥ ರಾಮೇಶ್ವರಂ ಕಫೆ ಹೋಟೆಲ್ ಏನಿದೆ ಅಲ್ಲಿ ಇದ್ದೀನಿ ನಾನಿವತ್ತು. ಸೊ ಬನ್ನಿ, ಆ ಹೋಟೆಲ್ನಲ್ಲಿ ಏನು ಸ್ಪೆಷಲ್ ಇದೆ, ಅಲ್ಲಿ ತುಂಬ ವಿಶಿಷ್ಟವಾದಂಥ ಫುಡ್ಡು ಯಾವ ರೀತಿ ಇರುತ್ತೆ, ಏನೇನಿದೆ ಅನ್ನೋದನ್ನು ನಾವು ನೋಡ್ಕೊಂಡು ಬರೋಣ. ನಾವು ಕೂಡ ಅಲ್ಲಿ ಒರೇನ್ ಮಾಲ್ಗೆ ಹೋಗಿದ್ವಿ, ಹಾಗಾಗಿ ಅಲ್ಲಿ ನಿಯರ್ ಯಾವುದೂ ಹೋಟೆಲ್ ಇರಲಿಲ್ಲ ಇದು ಬಿಟ್ಟರೆ. ಸೊ ಹಾಗಾಗಿ ಇಲ್ಲಿ ಬಂದ್ವಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿದೆ ಥಾಲಿ ಅಂತ. ಅದು ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಮ್ಯಾಂಗೋ ರೈಸು ತುಂಬಾ ಫೇಮಸ್ ಇಲ್ಲಿ. ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಅವರು ರೆಡ್ ಕಲರ್ ಮ್ಯಾಂಗೋ ಚಿತ್ರಾನ್ನ, ಗ್ರೀನ್ ಕಲರ್ ಮ್ಯಾಂಗೋ ಚಿತ್ರಾನ್ನ, ಎಲ್ಲರೂ ಆಮೇಲೆ ಮ್ಯಾಂಗೋ ಪಿಕ್ಕಲ್ಲು, ಅದರ ಮೇಲಕ್ಕೆ ಚಿತ್ರಾನ್ನದ ಮೇಲ್ಗಡೆ ಒಂದು ಮ್ಯಾಂಗೋ ಪೀಸ್ ಕೂಡ ಹಾಕಿ ಕೊಡ್ತಾಯಿದ್ರು ಎಲ್ರಿಗೂ. ತುಂಬಾ ಚೆನ್ನಾಗಿತ್ತು ಎಲ್ಲ. ಆಮೇಲೆ ಮ್ಯಾಂಗೋ ಶೇಕು, ಇದು ಎಲ್ಲ ಮ್ಯಾಂಗೋಯಿಂದನೇ ಮಾಡಿರೋವಂಥ ಫುಡ್ ಇತ್ತು ನಾವು ಹೋದಾಗ ಮೊನ್ನೆ. ಸೊ ತುಂಬಾ ಚೆನ್ನಾಗಿದೆ, ನಮಗಂತೂ ಇಷ್ಟ ಆಯಿತು ಫುಡ್ ಕೂಡ. ನಾನು ಮತ್ತು ನನ್ನಮ್ಮ ಕೂಡ ಇದನ್ನು ತಿಂದ್ವಿ. ಬಟ್ ಕಸ್ಟಮರ್ಸ್ ಅಂತೂ ನೋಡ್ತಾ ಇರ್ಬೋದು ನೀವು, ಎಷ್ಟು ಕ್ರೌಡ್ ಇದ್ದರು ಅಂದರೆ ಏನೋ ಫ್ರೀಯಾಗಿ ಕೊಡ್ತಾರೆ ಅನ್ನೋ ರೀತಿ ಹೋಟೆಲಲ್ಲಿ ಅಷ್ಟು ಜನಗಳಿದ್ರು. ಅಪ್ಪ, ಅಲ್ಲಿ ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ, ನೋಡ್ತಾ ಇರ್ಬೋದು ನೀವು, ಎಲ್ಲ ಒಂದು ಸಿಂಕ್ ಆಗಿರ್ಬೋದು ಮತ್ತು ಅಡುಗೆ ಮಾಡೋದಾಗಿರ್ಬೋದು ಎಲ್ಲ ಕೂಡ ಅವರು ತಾಮ್ರದ ಪಾತ್ರೆಯಿಂದನೇ ಮಾಡ್ತಾರಂತೆ ಅಲ್ಲಿ. ಸೊ ನೋಡಿ, ಒಂದು ಕರ್ಡ್ ರೈಸು ಮತ್ತು ಬಿಸಿಬೇಳೆಬಾತು, ಕಲರ್ಫುಲ್ ರೆಡ್ ಆ್ಯಂಡ್ ಗ್ರೀನ್ ಮ್ಯಾಂಗೋ ರೈಸು, ಒಂದು ಒಬ್ಬಟ್ಟು, ಪೂರಿ, ಸ್ವಲ್ಪ ಕೋಸಂಬರಿ, ಮ್ಯಾಂಗೋ ಶೇಕು, ಪೂರಿ ಜೊತೆಗೆ ಒಂದು ಸಾಗು, ಕೇಸರಿ ಬಾತು, ಒಂದು ಪಿಕ್ಕಲ್ಲು, ಇಷ್ಟು ಊಟ ಇತ್ತು ಥಾಲಿನಲ್ಲಿ. ಸೊ ಹಾಗೆ ನಾವು ತದ್ವಿತು ಕೂಡ ಅವನಿಗೆ ಮಸಾಲೆ ದೋಸೆನ ಆರ್ಡ್ರ್ ಮಾಡಿದ್ದು. ಅವನು ನನಗೆ ಬೇಡ ಮಸಾಲೆ ದೋಸೆ, ನೂಡಲ್ಸೇ ಬೇಕು ಅಂದ್ಕೊಂಡು ಕುಂತಿದ್ದ ಆಟ ಹಿಡ್ದು. ಅಲ್ಲಿ ನೂಡಲ್ಸ್ ಎಲ್ಲ ಸಿಗಲ್ಲ, ಯಾವುದು ಚೈನೀಸ್ ಫುಡ್ ಎಲ್ಲ ಸಿಗಲ್ಲ ಅಲ್ಲಿ. ಇದು ಒಂಥರ ಬ್ರಾಹ್ಮಣ ಶೈಲಿಯ ಹೋಟೆಲ್ ಅಂತ ಹೇಳ್ಬೋದು. ಅಲ್ಲಿ ಸಿಗೋದಿಲ್ಲ ಅದೇ ಥರ ಫುಡ್ಡಲ್ಲಿ.